ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಯಾರೆಲ್ಲ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ, ರಿಟೈರ್ಡ್ ಪರ್ಸನ್ಸ್ ಇದ್ದೀರಾ, ಸೊ ನಮಗೆ ಮನೇಲಿ ಕುತ್ಕೊಂಡಿರೋದಕ್ಕೆ ಬೇಜಾರಾಗುತ್ತೆ, ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಒಂದು ಕೆಲಸ ಮಾಡಲಿಕ್ಕೆ ಏಜ್ ಲಿಮಿಟ್ ಬಂದು 20 ವರ್ಷದಿಂದ 40 ವರ್ಷದೊಳಗೆ ಯಾರೆಲ್ಲ ಇದ್ದೀರಾ ಅವರು ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಪಾರ್ಟ್ ಟೈಮ್ ಕೆಲಸನ ಮಾಡ್ಬೋದು. ಹಾಗೆ ಈ ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ಹತ್ರ ಕೂಡ ಸ್ಮಾರ್ಟ್ಫೋನ್ ಇರುತ್ತೆ. ಆ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಈ ಒಂದು ಕೆಲಸನ ಈಸಿಯಾಗಿ ಮಾಡ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ, ಇನ್ನೂ ಹೆಚ್ಚು ಜಾಬ್ ಅಪ್ಡೇಟ್ನ ತರ್ತೀನಿ. ಹಾಗೆ ಒಂದು ಪಾಯಿಂಟ್ನ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ, ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಪೇ ಮಾಡೋ ರೀತಿ ಇರೋದಿಲ್ಲ, ಯಾವುದೇ ರೀತಿಯಾದಂಥ ಅಮೌಂಟ್ ಕೂಡ ಡೆಪಾಸಿಟ್ ಮಾಡೋ ರೀತಿ ಇರೋದಿಲ್ಲ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಜಾಬ್ಗೆ ಕಾಲ್ಫರ್ಮ್ ಆಗಿದೆ ಅಂತಂದರೆ ಇನ್ಫ್ಲೂಯೆನ್ಸರ್ ರಿಲೇಷನ್ ಮ್ಯಾನೇಜರ್ ಅನ್ನೋ ಒಂದು ಏನು ಪೊಸಿಷನ್ ಇದೆ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು. ಒಂದು ನಿಮಿಷ. Join us to get trained to work as a influencer talent manager and start working with a leading brands. ಇವ್ರದ್ದು ಸುಮಾರಷ್ಟು ಬ್ರ್ಯಾಂಡ್ಸ್ ಇದೆ. ಆ ಒಂದು ಬ್ರ್ಯಾಂಡ್ಸಲ್ಲಿ ನೀವು ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡಬೇಕು. ಸೊ ಇವಾಗ ಇನ್ಸ್ಟಾಗ್ರಾಮ್ ಮುಖಾಂತರ ಕೆಲಸ ಮಾಡೋದು, ಅವ್ರದ್ದೇನಾದರೂ ಒಂದು ಬ್ರ್ಯಾಂಡೆಡ್ ಇರುತ್ತೆ, ಲೈಕ್ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು ಅವ್ರದ್ದು. ಸೊ ಬ್ರ್ಯಾಂಡೆಡ್ ಏನೇನಿರುತ್ತೆ ಅದನ್ನೆಲ್ಲ ಅವರು ಪ್ರಮೋಟ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಈ ಡ್ರೀಮ್ ಗ್ಲೋಬಲ್ ಇಸ್ ಎ ಇಂಡಿಯಾಸ್ ಪಯೋನಿಯರ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್. ಇದು ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಇಲ್ಲಿ ನೀವು ಇನ್ಫ್ಲೂಯೆನ್ಸರ್ ಆಗಿ ಕೆಲಸನ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಮಿಂತ್ರಾ ಇದೆ, ಸ್ವಿಗ್ಗಿ ಇದೆ, ಝೆಪ್ಟೋ, ಫ್ಲಿಪ್ಕಾರ್ಟ್, ಈ ರೀತಿಯಾಗಿ ಬ್ರ್ಯಾಂಡೆಡ್ ಕಂಪ್ನೀಸ್ ಏನಿರ್ತವೆ ಅವ್ರು ಪ್ರಮೋಷನ್ ಮಾಡ್ತಾರೆ. ನೀವು ಜಸ್ಟ್ ಹೆಲ್ಪ್ ಮಾಡಬೇಕಾಗುತ್ತೆ ಅವರಿಗೆ. ಆಯಿತಾ? ಯು ಆರ್ ವೆಲ್ಕಮ್ ಟು ಅಪ್ಲೈ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ರಿಮೋಟ್ ವರ್ಕ್ ಆ್ಯಂಡ್ ವರ್ಕಿಂಗ್ ಫ್ರಮ್ ಹೋಮ್ ಸೂಟ್ಸ್ ಯು. ಸೊ ನೋಡಿ, ಇಲ್ಲಿ 45 ವರ್ಷಕ್ಕಿಂತ ನಾನು 20 ವರ್ಷದ ಮೇಲೆ 45 ವರ್ಷದ ಒಳಗಡೆ ಇರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನೋಡ್ಬೋದು, ನೀವಿಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕ್ಯಾನ್ ಡೆಡಿಕೇಟ್ ಅಟ್ಲೀಸ್ಟ್ 5 hours ಎ ಡೇ. ಇಲ್ಲಿ ದಿನದಲ್ಲಿ ನೀವು 5 ಅವರ್ ವರ್ಕ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಮತ್ತು ಒಂದು ಕ್ವಿಕ್ ಲರ್ನರ್ ಆಗಿರಬೇಕು. ಸೋಷಿಯಲ್ ಮೀಡಿಯಾನ ಯೂಸ್ ಅಥವಾ ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಲೈಕ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಇದೊಂದು ಗೌರ್ನಮೆಂಟ್ ಸರ್ಟಿಫೈಡ್ ವೆಬ್ಸೈಟ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಫೇಕ್ ಜಾಬ್ ಅಪ್ಡೇಟ್ನ ನಾವಿಲ್ಲಿ ಕೊಡ್ತಾ ಇಲ್ಲ, ನೀವು ಗಮನಿಸ್ಬೋದು. ಹಾಗೆ ಈ ಒಂದು ಟೀಮ್ ಕಡೆಯಿಂದ ನಿಮಗೆ ಏನು ಅಂತಂದರೆ 1 ವೀಕ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಕಂಪಲ್ಸರಿ ಆ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ಟ್ರೈನಿಂಗಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಮತ್ತು ಈ ಒಂದು ಕೆಲಸ ಮಾಡಲಿಕ್ಕೆ ಏನಂತ ಅಂದರೆ ಒಂದು ಇದು ಇರಬೇಕು, ಡಿಗ್ರಿ, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನೋಡ್ಬೋದು, ಇಲ್ಲಿ ನೀವು ಗಮನಿಸ್ಬೋದು. ನೀವಿಲ್ಲಿ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೀವು ಹಂಗೆ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಸ್ಟಾರ್ಟ್ ಎ ನ್ಯೂ ಕೆರಿಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ರಿಮೋಟ್ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ಫಾರ್ ದ ಪೊಸಿಷನ್ ಆಫ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್. ಪ್ಲೀಸ್ ಫಿಲ್ ಇನ್ ದ ಕ್ವಶನ್ಸ್ ವಿತ್ ಮೋರ್ ಡೀಟೇಲ್ಸ್. ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ನೀವು ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. ಪ್ಲೀಸ್ ಫಿಲ್ ದ ಕ್ವಶನ್ ವಿತ್ ಮೋರ್ ಡೀಟೇಲ್ಸ್ ಆ್ಯಂಡ್ ಕ್ಲಿಯರ್ ಥ್ರೂ ದ ಪ್ರೊಸೆಸ್. ಇಫ್ ಯುವರ್ ಪ್ರೊಫೈಲ್ ಈಸ್ ಸೆಲೆಕ್ಟೆಡ್ ವಿ ವಿಲ್ ಕಾಂಟ್ಯಾಕ್ಟ್ ಬೈ ಟೆಲಿಗ್ರಾಮ್. ನಿಮ್ಮ ಒಂದು ಪ್ರೊಫೈಲು ಸೆಲೆಕ್ಟ್ ಆಯಿತು ಅಂತಂದರೆ
ಅವರು ಟೆಲಿಗ್ರಾಮ್ ಮುಖಾಂತರ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಟೆಲಿಗ್ರಾಮು ಪ್ರತಿಯೊಬ್ಬರು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಯಿತಾ. ನಮ್ಮದು ಒಂದು ಕೂಡ ಟೆಲಿಗ್ರಾಮ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು ಕೆಲವೊಂದು ಜಾಬ್ ಅಪ್ಡೇಟ್ನ ತರ್ತಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ, ನಿಮ್ಮ ಫಸ್ಟ್ ನೇಮು ನಿಮ್ಮ ಗೌರ್ಮೆಂಟ್ ಐ ಡಿನಲ್ಲಿ ನಿಮ್ಮ ನೇಮ್ ಏನಿರುತ್ತೋ ಅದನ್ನು ಹಾಕಬೇಕು. ಲಾಸ್ಟ್ ನೇಮಲ್ಲಿ ನಿಮಗೆ ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ಹಾಕಿ, ಜಸ್ಟ್ ಇಲ್ಲಾಂದರೆ ಇನ್ಷಿಯಲ್ನ ಹಾಕಬೇಕಾಗತ್ತೆ. ಹಾಗೆ ನೀವು ಯೂಸ್ ಮಾಡುವಂಥ ಫೋನ್ ನಂಬರ್, ಯಾಕಂತಂದರೆ ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಓಕೆನಾ. ಇಫ್ ಯು ಹ್ಯಾವ್ ಎ ನಿಕ್ ನೇಮ್ ಇನ್ ದ ಟೆಲಿಗ್ರಾಮ್ ರೈಟ್, ನಿಮ್ಮ ಟೆಲಿಗ್ರಾಮಲ್ಲಿ ನೀವೇನಾದರೂ ನಿಕ್ ನೇಮ್ ಇಟ್ಕೊಂಡಿತ್ತು ಅಂತಂದರೆ ಇಲ್ಲಿ ನಿಕ್ ನೇಮ್ನ ಹಾಕಬೇಕಾಗತ್ತೆ, ಓಕೆನಾ. ಶೇರ್ ಯುವರ್ ಇಮೇಲ್ ಸೊ ದಟ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯು. ನಿಮ್ಮ ಒಂದು ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಿ, ಯಾಕಂತಂದರೆ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಮೇಲ್ ಮಾಡ್ತಾರೆ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರಬೇಕು. ರೀಜನ್ ಇಲ್ಲಿ ಇಂಡಿಯಾ ಅಂತ ಹಾಕಿ, ಜೆಂಡರು ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಹಾಕಬೇಕು. ನೆಕ್ಸ್ಟ್ ವಾಟ್ ಈಸ್ ಯುವರ್ ಕರೆಂಟ್ ಆಕ್ಯುಪೇಷನ್ ಅಂತ ಇದೆ. ನೀವು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಹಾಕಬೇಕು. ಫುಲ್ ಟೈಮ್ ಎಂಪ್ಲಾಯ್ಡ್ ಆಗಿದೆ ಫುಲ್ ಟೈಮ್, ಪಾರ್ಟ್ ಟೈಮ್ ಎಂಪ್ಲಾಯ್ಡ್ ಆಗಿದೆ ಪಾರ್ಟ್ ಟೈಮ್, ಅನ್ಎಂಪ್ಲಾಯ್ಡ್ ಏನು ಕೆಲಸ ಇಲ್ಲ ಅಂತಂದರೆ ಅನ್ಎಂಪ್ಲಾಯ್ಡ್. ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್, ಹೋಮ್ ಮೇಕರ್ ಅಂದರೆ ಹೌಸ್ ವೈಫ್ಸ್ ಇದ್ದರೆ ಹೌಸ್ ವೈಫ್ಸ್ ಹೋಮ್ ಮೇಕರ್ ಅಂತ ಹಾಕಿ, ಫ್ರೀಲ್ಯಾನ್ಸರ್ ಆಗಿದ್ರೆ ಫ್ರೀಲ್ಯಾನ್ಸರ್ ಅಂತ ಟಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಯುವರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ನಿಮ್ಮ ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹೈಸ್ಕೂಲ್ ಆಗಿತ್ತು ಅಂದರೆ ಹೈಸ್ಕೂಲು, ಡಿಪ್ಲೊಮೊ ಮಾಡಿದ್ರೆ ಡಿಪ್ಲೊಮೊ, ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ ಏನಾಗಿದೆ ಅದನ್ನು ಹಾಕಿ. ಸೊ ನೀವೇನಾದರೂ 10th 7th ಆ ಥರ ಇತ್ತು ಅಂತಂದರೆ, ಅಥವಾ ಜಸ್ಟ್ ಅದರ್ ಅಂತ ಕೂಡ ಟಿಕ್ ಮಾಡ್ಕೋಬೋದು. ಹೌ ಮೆನಿ ಅವರ್ಸ್ ಪರ್ ಡೇ ಡು ಯು ಪ್ಲ್ಯಾನ್ ಟು ವರ್ಕ್. ನೀವು ಒಂದು ದಿನದಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ, ಅವ್ರು ಮಿನಿಮಮ್ 5 ಅಂತ ಕೇಳಿದ್ದಾರೆ. ನೀವಿಲ್ಲಿ 3 to 6 ಅಂತ ಹಾಕ್ಕೊಂಡ್ರೆ ಅದರಲ್ಲೇ ನಿಮಗೆ ಬಂದ್ಬಿಡುತ್ತೆ. ಬಿಸೈಡ್ಸ್ ಇಂಗ್ಲೀಷ್ ವಾಟ್ ಆರ್ ದ ಅದರ್ ಲ್ಯಾಂಗ್ವೇಜಸ್ ಆರ್ ಯು ಪ್ರೊಫೆನ್ ಇನ್. ಇಂಗ್ಲೀಷ್ನ ಬಿಟ್ಟರೆ ನಿಮ್ಗೆ ಇನ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಕನ್ನಡ ಚೆನ್ನಾಗಿ ಬಂದರೆ ಕನ್ನಡ, ಹಿಂದಿ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಆರ್ ಯು ಫೆಮಿಲಿಯರ್ ವಿತ್ ಅ ಪೇಪರ್ ಪರ್ಫಾರ್ಮೆನ್ಸ್ ಮಾಡೆಲ್. ನಿಮ್ಗೇನಾದರೂ ಇದ್ರ ಬಗ್ಗೆ ಫೆಮಿಲಿಯರ್ ಇತ್ತು ಅಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ವಾಟ್ ಮೋಟಿವೇಟ್ ಯು ಟು ಅಪ್ಲೈ ಫಾರ್ ದ ಪೊಸಿಷನ್ ಆಫ್ ದ ಇನ್ಫ್ಲುಯೆನ್ಸರ್ ಟ್ಯಾಲೆಂಟ್ ಮ್ಯಾನೇಜರ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಏನು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಏನು ಮೋಟಿವೇಟ್ ಮಾಡ್ತು ಅನ್ನೋದನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ವಾಟ್ ಆರ್ ಯುವರ್ ಸ್ಯಾಲ್ರಿ ಎಕ್ಸ್ಪೆಕ್ಟಿಂಗ್ ಅಂತ ಇದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿನ ಇಲ್ಲಿ ಎಂಟರ್ ಮಾಡಿ, ಓಕೆನಾ. ಸೊ ನೀವಿನ್ನೂ ಫ್ರೆಷರ್ ಆಗಿ ಒಂದು ಪಾರ್ಟ್ ಟೈಮ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ನೋಡಿಕೊಂಡು ಸ್ಯಾಲ್ರಿನ ಹಾಕಿ, ಓಕೆನಾ. ಹ್ಯಾವ್ ಯು ಎವರ್ ಪ್ರೀವಿಯಸ್ಲಿ ಫ್ರೀಲ್ಯಾನ್ಸ್ಡ್ ಆರ್ ವರ್ಕ್ಡ್ ರಿಮೋಟ್ಲಿ ಅಂತ ಇದೆ. ನೀವೇನಾದರೂ ಮುಂಚೆ ಫ್ರೀಲ್ಯಾನ್ಸರ್ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಸೊ ನೋ ಅಂತ ಹಾಕಿ ಅಥವಾ ನೋ ಅಂತ ಟೈಪ್ ಮಾಡಿ. ವಿಚ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಡು ಯು ಪ್ರಿಫರ್ ಅಂತ ಇದೆ. ಸೊ ಯಾವೊಂದು ಪ್ಲ್ಯಾಟ್ಫಾರ್ಮು ನೀವಿಲ್ಲಿ ಪ್ರಿಫರ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಇನ್ಸ್ಟಾಗ್ರಾಮ್ ಇತ್ತು ಅಂತಂದರೆ ಇನ್ಸ್ಟಾಗ್ರಾಮ್ ಹಾಕ್ಕೊಳ್ಳಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌ ಡಿಡ್ ಯು ಬಿಕೇಮ್ ಅಕ್ವಿಡೆಂಟ್ ವಿತ್ ಅ DRM ಅಂತ ಅಂತಿದೆ. ಸೊ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಅನ್ನೋದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ಸೊ ನಾನು ಕೂಡ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ್ದೀನಿ. ಹೌ ಡಿಡ್ ಯು ಬಿಕೇಮ್ ಅಕ್ವಿಡೆಂಟ್ ವಿತ್ ದ ಡ್ರೀಮ್ ಅಂತ ಇದೆ, ಸೋಷಿಯಲ್ ಮೀಡಿಯಾ ಅಂತ ಹಾಕಿ ಐ ಅಕ್ಸೆಪ್ಟ್ ದ ಆಫರ್ ಆ್ಯಂಡ್ ಅಗ್ರಿಮೆಂಟ್ ಇದೆಯಲ್ಲ ಅದ್ರ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಅಲ್ಲಿ ರೀಜನ್ ಅಂತ ಕೇಳ್ತಿದ್ಯಾ, ಆ ರೀಜನಲ್ಲಿ ನೀವು ಬೆಂಗಳೂರವರಾಗಿದ್ದರೆ ಬೆಂಗಳೂರು, ಅಥವಾ ನಿಮ್ಮ ಡಿಸ್ಟಿಕ್ಕು ನೀವು ಯಾವ ಡಿಸ್ಟಿಕ್ಕಿಗೆ ಬರ್ತೀರಾ ಆ ಡಿಸ್ಟಿಕ್ನ ಸರ್ಚ್ ಮಾಡಿ ಅಲ್ಲಿ ಬರುತ್ತೆ ರೀಜನಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ಸೊ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೋಡ್ ಆಗುತ್ತೆ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬಂತು. ಇಲ್ಲಿ ನೋಡಿ ಇಷ್ಟು ಮಾಡಿದರೆ ಮುಗೀತು. ನಿಮಗೆ ಮೇಲ್ ಬರುತ್ತೆ, ಆಯಿತಾ. ಮೇಲ್ ಬರುತ್ತೆ, ಅಥವಾ ನೀವೇನು ಟೆಲಿಗ್ರಾಮ್ ಲಿಂಕ್ನ ಟೆಲಿಗ್ರಾಮ್ ನೇಮ್ನ ಕೊಟ್ಟಿರ್ತೀರ ಅದರಲ್ಲೂ ಕೂಡ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮೇಲ್ ಕೂಡ ಆಗಾಗ ಚೆಕ್ ಮಾಡ್ತಾಯಿರಿ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡಿ DRIM.1 ಅಂತ ಸರ್ಚ್ ಮಾಡಿ. ಸೊ dream.1 ಅಂತ ಸರ್ಚ್ ಮಾಡಿದ್ಮೇಲೆ ಮೊದಲನೇ ವೆಬ್ಸೈಟ್ ಬರುತ್ತೆ. ನಂತರ ಏನೇನು ಪ್ರೊಸೆಸ್ ಮಾಡಬೇಕು ಅಂತ ಈ ವಿಡಿಯೋನ ಮೊದಲಿಂದ ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ನೀವು ಏನು ಈ ಒಂದು ವಿಡಿಯೋನ ನಿಮ್ಮ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ, ನಿಮ್ಮ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಏನು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನೀವು ಕ್ವಾಲಿಟಿನ ಹೈ ಕ್ವಾಲಿಟಿಗೆ ಸೆಟ್ ಮಾಡಿಕೊಂಡ್ರೆ ವಿಡಿಯೋ ನೀಟಾಗಿ ಕಾಣುತ್ತೆ. ಥ್ಯಾಂಕ್ ಯು.